ಗುರುಭ್ಯೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೋಮವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಮಾರ್ಗೀಶರ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಸೋಮವಾಸರದಲ್ಲಿ ಇವತ್ತಿನ ತಿಥಿ ಪ್ರಥಮ. ಇವತ್ತಿನ ನಕ್ಷತ್ರೆ ಜ್ಯೇಷ್ಠ ನಕ್ಷತ್ರೆ. ಇವತ್ತು ಶುಕ್ರ ಮಕರಕ್ಕೆ ಪ್ರವೇಶವಾಗುವಂಥ ಶುಭ ದಿವಸ. ಮಕರ ರಾಶಿಯವರಿಗೆ ಶುಭ ಕಾಲ ಅಂತಲೇ ಸಹ ಹೇಳುವಂಥದ್ದು. ಸೋಮವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಒಂದಿಷ್ಟು ಅಡೆತಡೆಗಳು ಹೆಚ್ಚಾಗುವಂಥದ್ದು, ಜೊತೆಗೆ ಮಧ್ಯಾಹ್ನದ ನಂತರ ನಿಮಗೆ ಎಲ್ಲ ಸುಗಮವಾಗಿ ನಡೆಯುವಂಥದ್ದು. ಕೆಲಸ ಕಾರ್ಯಗಳಲ್ಲಿ ನೂತನ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದಿರತಕ್ಕದ್ದು. ಹೊಸ ಬಂಡವಾಳ ಹೂಡಿಕೆದಾರರು ಮುನ್ನೆಚ್ಚರಿಕೆಯಿಂದಿರತಕ್ಕದ್ದು. ವ್ಯವಹಾರದ ಕಡೆ ಗಮನಿಸಬೇಕಾಗುತ್ತದೆ. ಹಾಗಾಗಿ ವಾಹನಗಳ ಅವಘಡಗಳು ಸಂಭವ, ಎಚ್ಚರಿಕೆಯಿಂದಿರತಕ್ಕದ್ದು. ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತದೆ. ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಮುನ್ನೆಚ್ಚರಿಕೆಯಿಂದಿದ್ದರೆ ಎಲ್ಲ ಒಳಿತಾಗುತ್ತೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವನ ದರ್ಶನ ಅಥವಾ ರುದ್ರಾಭಿಷೇಕ ಮಾಡಿಸೋದ್ರಿಂದ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಪ್ರತ್ಯಕ್ಕರ ದೈವ ನಿಮ್ಮ ಜೊತೆ ದೈವದ ಬಲವಿದ್ದು ಚಂಚಲತ ಮನೋಭಾವ, ಆಲಸ್ಯ, ಒಂದಿಷ್ಟು ವಿಚಲಿತ, ಕುಟುಂಬದಲ್ಲಿ ಭಯ, ಮನಸ್ತಾಪಗಳು, ವ್ಯವಹಾರಗಳಲ್ಲಿ ಲಾಭಗಳಿದ್ದರೂ ಸಹ ಯೋಚನೆ. ಹಾಗಾಗಿ ಒಂದಿಷ್ಟು ಮುನ್ನೆಚ್ಚರಿಕೆಯಿಂದಿರತಕ್ಕದ್ದು. ಹಾಗಾಗಿ ಮಿಥುನ ರಾಶಿಯವರಿಗೆ ಸಂಧ್ಯಾ ಕಾಲದಲ್ಲಿ ಪೂರ್ಣ ಫಲವನ್ನು ನೋಡತಕ್ಕದ್ದು. ಭಯಗಳಿಂದ ಮುಕ್ತರಾಗುವಂಥದ್ದು. ರೈತಾಪಿ ವರ್ಗದವರಿಗೆ, ಭೂ ವ್ಯವಹಾರದವರಿಗೆ ಶುಭ ಕಾಲ ಅಂತಲೇ ಸಹ ಹೇಳುವಂಥದ್ದು. ಆದರೆ ನಂಬಿಕೆ ಮೇಲೆ ಯಾವ ವ್ಯವಹಾರವನ್ನು ಮಾಡತಕ್ಕದ್ದು. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಈ ದಿವಸ ಚಂಚಲ ಮನೋಭಾವವಿದ್ದು ಯಾವ ಕೆಲಸವನ್ನು ಪೂರ್ಣ ಮಾಡುವುದಕ್ಕೆ ಸಮಸ್ಯೆಗಳು, ಒಂದಿಷ್ಟು ಅಡ್ಡಿ ಆತಂಕಗಳು ಎದುರಾಗುವಂಥದ್ದು. ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಒಂದಿಷ್ಟು ಕಿರುಕಿರುಗಳು ಉಂಟಾಗುವಂಥದ್ದು. ಹಣ ದುಂದು ವೆಚ್ಚವಾಗುವಂಥದ್ದು. ಸಾಧ್ಯತೆಗಳು ಯಥೇಚ್ಛವಾಗಿ ಕಾಣೋದ್ರಿಂದ ಮುನ್ನೆಚ್ಚರಿಕೆಯಿಂದಿರತಕ್ಕದ್ದು ಮಿಥುನ ರಾಶಿಯವರು. ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ದೇವಾಲಯ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ನೂತನ ಕೆಲಸ, ವ್ಯಾಪಾರ, ವ್ಯವಹಾರ, ಭೂ ಸಂಬಂಧಿತ ವ್ಯವಹಾರಗಳು ಯಥೇಚ್ಛವಾದಂಥ ಹೆಚ್ಚಿನ ಲಾಭಾಂಶಗಳಿದ್ದು ಮಧ್ಯವರ್ತಿಗಳಿಗೆ, ಕೃಷಿಕರಿಗೆ ಹಾಗೂ ಬೀದಿ ಬರಿ ವ್ಯಾಪಾರಿಗರಿಗೆ ಮಧ್ಯಮ ಲಾಭಗಳನ್ನು ಸಹ ನಿರೀಕ್ಷಿಸಬಹುದು. ನೂತನ ವ್ಯವಹಾರಗಳಿಗೆ ಇದು ಶುಭ ಕಾಲವಲ್ಲ. ಹಾಗಾಗಿ ಇವತ್ತಿನ ಕರ್ಕಾಟಕ ರಾಶಿಯವರು ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ಆರೋಗ್ಯದಲ್ಲಿ ಒಂದಿಷ್ಟು ಸ್ವಲ್ಪ ಏರಿಳಿತವಿದ್ದು ಶನಿ ಅಷ್ಟಮದಲ್ಲಿ ಬರುವುದರಿಂದ ಒಂದಿಷ್ಟು ಆರೋಗ್ಯದಲ್ಲಿ ವೈಪರೀತ್ಯ, ಋಣಭಾರ, ಆರೋಪಗಳು. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು. ನೂತನ ವ್ಯವಹಾರಗಳಿಗೆ ಶುಭ ಕಾಲವಲ್ಲ. ಸಿಂಹರಾಶಿಯವರು ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಶಿವಾಲಯ ದರ್ಶನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಎಂದಿನಂತೆ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಶುಭ ಕಾಲ. ಮಧ್ಯವರ್ತಿಗಳಿಗೆ ಶುಭ ದಿವಸ ಅಂತಲೇ ಹೇಳುವಂಥದ್ದು. ವೈದ್ಯಕೀಯ ಕ್ಷೇತ್ರದವರಿಗೆ ಗೌರವ ಮತ್ತು ರೈತಾಪಿ ವರ್ಗದವರಿಗೆ ಹಾಗೂ ಹೈನುಗಾರಿಕೆಯವರಿಗೆ ಶುಭ ಕಾಲವಾಗಿರುತ್ತೆ. ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸೂರ್ಯ ದೇವಸ್ಥಾನ ಅಥವಾ ನವಗ್ರಹಗಳ ದೇವಾಲಯಗಳ ದರ್ಶನ ಒಳಿತು. ಮುಂದಿನ ರಾಶಿ ತುಲಾ.
ತುಲಾರಾಶಿಯವರಿಗೆ ನ್ಯಾಯಾಲಯದ ವಿಚಾರಗಳಲ್ಲಿ ಸ್ವಲ್ಪ ಹಿನ್ನಡೆಯಾಗುವಂಥದ್ದು, ಗೌರವ ಧನ ಹಾನಿಗಳಾಗುವಂಥದ್ದು, ಭಯಗಳು ಅನುಭವಿಸಬೇಕಾಗುತ್ತದೆ. ಕುಲದೇವತೆಗಳ ಅನುಷ್ಠಾನದ ಮೇರೆಗೆ ಸಂಧ್ಯಾ ಕಾಲಗಳಲ್ಲಿ ನೂತನ ವ್ಯವಹಾರಗಳಿಂದ ಲಾಭದಾಯಕ ದಿನವಾಗಿರುತ್ತೆ. ಹಾಗಾಗಿ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ವ್ಯವಹಾರಗಳನ್ನು ಮುಂದುವರಿಸುವುದು ಉತ್ತಮ. ಇವತ್ತಿನ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಬಿಳಿ, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಎಂದಿನಂತೆ ಋಣಾತ್ಮಕ ಒತ್ತಡಗಳು ಹಾಗೂ ನಿದ್ರಾಹೀನತೆ, ದುಸ್ವಪ್ನಗಳಿಂದ ಭಯ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಹಾಗೂ ಮಧ್ಯವರ್ತಿಗಳಿಗೆ, ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಉತ್ತಮ ಲಾಭಗಳನ್ನು ಸಹ ನೋಡಬಹುದು. ನಂಬಿಕೆಗೆ ನಿಮಗೆ ದ್ರೋಹವಾಗುವ ಸಾಧ್ಯತೆಗಳು ಎಚ್ಚರಿಕೆ. ಹಾಗಾಗಿ ಮಧ್ಯವರ್ತಿಗಳು, ಸ್ನೇಹಿತರು ನಂಬಿಕೆ ಮೇಲೆ ವ್ಯವಹಾರ ಮಾಡುವುದು ಉತ್ತಮ ಒಳಿತಲ್ಲ. ಹಾಗಾಗಿ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ, ಪರಿಹಾರವಾಗಿ ಶನೈಶ್ಚರ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಅಗತ್ಯಕ್ಕೆ ತಕ್ಕಂತೆ ಜೀವನವನ್ನು ಅನುಸರಿಸಿಕೊಂಡು ಹೋಗಬೇಕಾಗುತ್ತೆ. ದೂರ ಪ್ರಯಾಣದಿಂದ ಲಾಭವನ್ನು ಸಹ ನಿರೀಕ್ಷಿಸಬಹುದು. ಹಾಗೂ ಬಂಧು ಮಿತ್ರರೊಂದಿಗೆ ಆಗಮನದಿಂದ ಸುಖ ಸಂತೋಷ ನೆಮ್ಮದಿ ದಿನವನ್ನು ಸಹ ನೋಡುವಂಥದ್ದು. ಋಣಾತ್ಮಕ ಸಾಲಗಳು ಹಿಂಪಡೆಯಲಿದ್ದೀರಿ. ನಿಮಗೆ ಬೇಡಬೇಕಾದಂತಹ ಹಣ ವಿಚಾರಗಳು ಯಾವ್ದಾರಿದ್ರೆ ಅದು ನಿಮ್ಮ ಕೈ ಸೇರುವಂತಹ ಶುಭ ದಿವಸವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೇಸರಿ, ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಸಂಗಾತಿಯೊಂದಿಗೆ ಇದ್ದಂಥ ಸಣ್ಣ ಪುಟ್ಟ ವೈಮನಸ್ಸುಗಳು ಜಾಸ್ತಿ ಆಗುವಂಥದ್ದು, ಜೊತೆಗೆ ದೈಹಿಕ ಅನಾರೋಗ್ಯ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಯಾವುದೇ ಪ್ರಗತಿ ಕೂಡ ಕಂಡುಬರುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ನೀವು ಅತಿ ಸಾಧಾರಣ ದಿನಮಾನವನ್ನು ಸಹ ನೋಡಲಿದ್ದೀರಿ. ಹಾಗಾಗಿ ಮಕರ ರಾಶಿಯವರು ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭ ರಾಶಿಯವರಿಗೆ ಮನೆಯಲ್ಲಿ ಶುಭದಾಯಕವಾದ ವಾತಾವರಣ, ಮಾನಸಿಕವಾಗಿ ಅತ್ಯಂತ ಸಂತಸ ದಿನವನ್ನು ಸಹ ನೋಡಲಿದ್ದೀರಿ. ನೂತನ ವಸ್ತ್ರಾಭರಣಗಳನ್ನು ಖರೀದಿ ಮಾಡುವ ಶುಭ ಯೋಗ ಮತ್ತೆ ಸೂಚನೆಗಳು ಕೂಡ ನಿಮಗೆ ಸಿಗುವಂಥದ್ದು. ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಉತ್ತಮ ಧನಾಗಮನ ಕೂಡ ನೋಡುವಂಥದ್ದು. ಕುಂಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು, ಪರಿಹಾರವಾಗಿ ನಿಮಗೆ ಹನುಮಾನ್ ಅಷ್ಟೋತ್ತರ ಪಠನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಪ್ರಮುಖ ಕೆಲಸ ಕಾರ್ಯಗಳು ಯಾವುದೇ ಯಶಸ್ಸನ್ನು ಸಹ ಕಂಡುಬರುವುದಿಲ್ಲ. ಸೋಮಾರಿತನ ಆವರಿಸಿಕೊಳ್ಳುವಂತಹ ಸಂಭವಗಳು, ಕೆಲಸ ಕಾರ್ಯಗಳಲ್ಲಿ ಆರ್ಥಿಕ ಸಮಸ್ಯೆ, ಮಾನಸಿಕ ಸ್ಥಿತಿಗತಿಗಳು, ಏರಿಳಿತಗಳು ಉಂಟಾಗುವಂಥದ್ದು. ಹಾಗಾಗಿ ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ, ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಶಿವಾಷ್ಟೋತ್ತರ ಪಠನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.